ಗುಂಡ್ಲುಪೇಟೆ ತಾಲೂಕಿನ ಗರಗನಹಳ್ಳಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವಾಮಿರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಂದ ವಿವಿಧ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕ್ಲಸ್ಟರ್ ಮಟ್ಟದ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. BRC ಚಂದ್ರಶೇಖರ್ ರವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರೌಢಶಾಲೆ ಗರಗನಹಳ್ಳಿ ಇಲ್ಲಿ ಏರ್ಪಡಿಸಲಾಗಿದ್ದು, ಈ ದಿನ ನಮ್ಮ ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕೆಂದು ಶಾಲಾ ಮಕ್ಕಳನ್ನ ಕೋರ್ಕೊಳ್ತಾ ಇದ್ದೀನಿ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ BO ಕಚೇರಿ ವತಿಯಿಂದ ಸರ್ಕಾರದ ನಿಯಮದಂತೆ ಕ್ಲಸ್ಟರ್ ಹಂತದಿಂದ ರಾಜ್ಯ ಹಂತದವರೆಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ವಿವಿಧ ಶಾಲೆಗಳಿಂದ ಬಂದಿರುವಂಥ ಶಿಕ್ಷಕ ವೃಂದದವರೇ, ತಮ್ಮ ಪ್ರತಿಭೆಯನ್ನು ತೋರಿಸಲು ಬಂದಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಪೋಷಕರೇ, ಅತಿಥಿ ಶಿಕ್ಷಕರೇ, ಸರ್ಕಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು 2002ನೇ ಇಸ್ವಿಯಿಂದ ಪ್ರಾರಂಭ ಮಾಡ್ತು. ಅಂದರೆ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರತೆಗೆಯುವಂತಹ ಒಂದು ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಎಲ್ಲ ಮಕ್ಕಳಿಗೂ ಕೂಡ ಅವಕಾಶವನ್ನ ಕಲ್ಪಿಸೋದಕ್ಕೆ, ಪ್ರತಿಯೊಂದು ಮಗು ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ತನ್ನ ಕೌಶಲ್ಯವನ್ನ, ಕಲೆಯನ್ನ ಪ್ರದರ್ಶಿಸಲು ಅವಕಾಶಗಳಿರ್ತದೆ. ಆದರೆ ನಮ್ಮಂತಹ ಸರ್ಕಾರಿ ಶಾಲೆಗಳಿಗೆ ವೇದಿಕೆಯನ್ನು ಕಲ್ಪಿಸೋದಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆ ಮೂಲಕ ಎಲ್ಲ ಮಕ್ಕಳಿಗೂ ಕೂಡ ಏನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಬರುವಂತಹ 16 ಚಟುವಟಿಕೆಗಳನ್ನು ಮಕ್ಕಳು ಯಾವ ವಿಷಯದಲ್ಲಿ ಅವರು ಪರಿಣಿತಿಯನ್ನು ಹೊಂದಿರ್ತಾರೆ ಅದರಲ್ಲಿ ಅದನ್ನು ಸಾಬೀತು ಮಾಡೋದಕ್ಕೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅನ್ನೋದು ಒಂದು ಕಾರಣ ಆಗಿದೆ. ಇಲ್ಲಿ ಕಂಠಪಾಠ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಛದ್ಮಾವೇಶ ಇರ್ಬೋದು, ಕ್ಲೇ ಮಾಡ್ಲಿಂಗ್ ಇರ್ಬೋದು, ಚರ್ಚಾ ಸ್ಪರ್ಧೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಪ್ರತಿ ವಿದ್ಯಾರ್ಥಿಯಲ್ಲಿರುವಂತಹದ್ದು ಏನು ಕಲೆಯನ್ನು ಗುರುತಿಸಿ ಶಾಲಾ ಹಂತದಿಂದ ರಾಜ್ಯ ಹಂತದವರೆಗೂ ಕೂಡ ಹಂತ ಹಂತವಾಗಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮತ್ತು ಕಲೋತ್ಸವ ಕಾರ್ಯಕ್ರಮಗಳನ್ನು ಪ್ರೌಢಶಾಲೆಯಲ್ಲಿ ನಾವು ಮಾಡ್ತೀವಿ. ಇದರ ಉದ್ದೇಶ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಿರಂತರವಾಗಿ ಪಠ್ಯ ಬೋಧನೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಅವರ ಕಲೆಯನ್ನು, ಕಲಿಕೆಯನ್ನು ದೃಢೀಕರಿಸಿಕೊಡಿಸ್ಕೊಳ್ಳುವಂಥ ಒಂದು ಕಾರ್ಯವನ್ನು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಅನಾವರಣ ಮಾಡ್ತದೆ. ಮತ್ತು ಎಲ್ಲ ಶಾಲೆಯ ಮಕ್ಕಳು ಒಂದೇ ಕಡೆಯ ಶೈಕ್ಷಣಿಕ ವರ್ಷದಲ್ಲಿ ನಾವು ಕೂಡ ಏನಾದರೂ ಚಟುವಟಿಕೆಗಳನ್ನ ಮಾಡಬಹುದು, ನಮಗೂ ಕೂಡ ಅವಕಾಶ ಇದೆ ಎಂಬ ಆಶಯ ಮಕ್ಕಳಲ್ಲಿ ಬೆಳೀತದೆ. ಅದರಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಈ ಶಾಲೆ ಸರ್ಕಾರಿ ಪ್ರೌಢಶಾಲೆ ಗರಗನಹಳ್ಳಿ ಶಾಲೆಯಲ್ಲಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ದಿನ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಗುವಂಥ ಕೆಲಸವನ್ನು ಮಾಡ್ತದೆ. ತೀರ್ಪುಗಾರರು ಯಾವುದೇ ರೀತಿಯಲ್ಲಿ ತಮ್ಮ ಪಕ್ಷಪಾತವನ್ನು ಮಾಡದೆ ಮಕ್ಕಳ ಕಲೆಯನ್ನು ಗುರುತಿಸಿ, ಅವರ ಪ್ರತಿಭೆಯನ್ನು ಗುರುತಿಸಿ ನಿಖರವಾದಂತಹ ಫಲಿತಾಂಶವನ್ನು ಕೊಡಿ. ಇವರು ಮುಂದೆ ನಮ್ಮ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಪ್ರದರ್ಶಿಸಿ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳ್ಬಿಟ್ಟು ಈ ಪ್ರತಿಭಾ ಕಾರಂಜದಲ್ಲಿ ಭಾಗವಹಿಸಿರುವಂಥ ಮಕ್ಕಳಿಗೆಲ್ಲ ಮತ್ತೆ ಶುಭ ಹಾರೈಸ್ತಾ ನನ್ನ ಮಾತನಾಡಲು ಅವಕಾಶ